ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಎರೆಮೀಯನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. 31ನೇ ಅಧ್ಯಾಯದಲ್ಲಿ 3ನೇ ವಾಕ್ಯವನ್ನು ಕುರಿತು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇವತ್ತು ದೇವರ ಮಮತೆ, ದೇವರ ಪ್ರೀತಿ ಹೇಗಿರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಸ್ನೇಹಿತರೆ, ಒಂದು ಚಿಕ್ಕ ಮಗು ತನ್ನ ತಾಯಿಯನ್ನ ಹೇಗೆ ಅದು ಬಹಳವಾಗಿ ಪರಾಮರಿಸಿ ಅದನ್ನ ತಾಯಿಯ ಒಂದು ಪ್ರೀತಿಯಲ್ಲಿ ಐಕ್ಯವಾಗಿರುತ್ತೋ, ಆ ಪ್ರಕಾರ ಕರ್ತನಾದ ಯೇಸು ಸ್ವಾಮಿ ಕೂಡ ನಮ್ಮನ್ನು ಹಾಗೆ ಆ ಒಂದು ತಾಯಿಯಂತೆ, ಒಂದು ಚಿಕ್ಕ ಮಗುವನ್ನ ತಾಯಿ ಹೇಗೆ ಅಪ್ಪಿಕೊಂಡು ಮುದ್ದಿಟ್ಟು ಅದನ್ನು ಯಾವ ರೀತಿಯಾಗಿ ಪ್ರೀತಿಯಿಂದ ಪೋಷಿಸ್ತಾಳೋ, ಅದೇ ಪ್ರಕಾರ ಅದಕ್ಕಿಂತಲೂ ಹೆಚ್ಚಾದ ಒಂದು ಪ್ರೀತಿಯನ್ನ ಕರ್ತನು ನಮ್ಮ ಮೇಲಿಟ್ಟಿದ್ದಾರೆ ಪ್ರಿಯರೇ. ಆ ಒಂದು ಪ್ರೀತಿ ಹೇಗೆ, ನಾನು ಮಮತೆಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ, ಆ ಪ್ರೀತಿಯಿಂದ ಕರ್ತನು ನಮ್ಮನ್ನ ಸೆಳೆದುಕೊಂಡಿದ್ದಾರೆ ಪ್ರಿಯರೇ ಆತನ ಬಳಿಗೆ. ಆತನಷ್ಟು ಪ್ರೀತಿ ಮಾಡುವ ಕರ್ತನನ್ನ ನೀವು ಹೇಗೆ ಪ್ರೀತಿಸ್ತಾ ಇದ್ದೀರಿ? ಹೇಗೆ ಪ್ರೀತಿಸ್ತಾ ಇದ್ದೀರಿ? ಹೇಗೆ ಪ್ರಾರ್ಥಿಸ್ತಾ ಇದ್ದೀರಿ? ಹೇಗೆ ಆತನೊಂದಿಗೆ ನೀವು ಅನ್ಯೂನ್ಯವಾದ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದೀರಿ ಎಂಬುದಾಗಿ ಕರ್ತನ ಈ ದಿನ ಕೇಳ್ತಾ ಇದ್ದಾರೆ. ಅನೇಕರು ನಾವು ನೋಡ್ತೇವೆ, ಬಹಳವಾಗಿ ಪ್ರೀತಿ ಮಾಡ್ತಾ ಇರುವಂತೆ, ಬಹಳವಾಗಿ ಅವರನ್ನ ನಾವು ಪ್ರೀತಿಸ್ತಾ ಇದ್ದೇವೆಂದ್ರೆ ಅನೇಕ ಬಾರಿ ಅವರ ನೆನಪುಗಳನ್ನು ಮಾಡ್ತೇವೆ, ಅವರನ್ನ ಅನೇಕ ಬಾರಿ ನಾವು ಮಾತಾಡಿಸ್ತೇವೆ, ಅನೇಕ ಬಾರಿ ಅವರನ್ನು ಒಂದು ದಿನವೂ ಕೂಡ ಮಾತಾಡಿಸ್ದೆ ಹೋದ್ರೆ, ಅವರ ಜೊತೆ ನಾವು ಸಂಪರ್ಕ ಬಿಟ್ಟು ಹೋದಾಗ ಬಹಳಷ್ಟು ಚಿಂತಿತರಾಗ್ತೇವೆ, ಹೌದಲ್ಲ? ಒಬ್ಬ ಮನುಷ್ಯನು ಕೂಡ, ನಾವು ಒಬ್ಬ ಮನುಷ್ಯನ ಮೇಲೆ ಇಟ್ಟ ಪ್ರೀತಿನೇ ಅಷ್ಟು ಕಾಳಜಿಯನ್ನು ತರುವಂಥದ್ದಾದರೆ, ಕರ್ತನಾದ ದೇವರ ಮೇಲೆ ನಮಗೆ ಪ್ರೀತಿ ಇದೆ ಅಂದರೆ ಪ್ರತಿ ದಿನ ನಾವು ದೇವರೊಟ್ಟಿಗೆ ಮಾತನಾಡ್ರಿ. ಆ ಮಮತೆಯಿಂದ ಸೆಳೆದುಕೊಂಡ ಕರ್ತನನ್ನ, ಆತನನ್ನ ನಾವು ಹೇಗೆ ಪ್ರೀತಿಸ್ತೇವೆಂಬುದನ್ನು ನಾವು ತೋರ್ಪಡಿಸ್ಬೇಕು ಅಂದರೆ ಪ್ರಿಯರೇ, ನಾವು ಆತನೊಟ್ಟಿಗೆ ಮಾತನಾಡೋದು. ಮುಂಜಾನೆ ಎದ್ದು ಹರ್ಷಧ್ವನಿಗೈರಿ, ಮುಂಜಾನೆ ಎದ್ದು ಪ್ರಾರ್ಥಿಸ್ರಿ. ಆತನ ಮೇಲೆ ಪ್ರೀತಿ ಇದೆ ಎಂಬುದಾಗಿ ನಾವು ತೋರ್ಪಡಿಸೋದು ಹೇಗೆ? ಪ್ರಾರ್ಥನೆಯೊಂದಿಗೆ ಪ್ರಿಯರೇ. ಮಧ್ಯಾಹ್ನದಲ್ಲಿ ಸಮಯ ಸಿಕ್ಕಾಗ, ಸಂಜೆಯಲ್ಲಿ ಕರ್ತನನ್ನ ಪ್ರಾರ್ಥಿಸಿ, ಕುಟುಂಬವಾಗಿ ಕುಳಿತು ಕರ್ತನನ್ನ ಮಧುರವಾದ ಒಂದು ಹಾಡನ್ನು ಹೇಳ್ತಾ ಕರ್ತನನ್ನು ಘನಪಡಿಸಿ, ನಮ್ಮ ಮಧ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ ಆತ ಇಳಿದು ಬರುವಂತೆ ಆತನ ಪ್ರಸನ್ನತೆಯಲ್ಲಿ ನಾವು ಆವರಿಸಲ್ಪಡಬೇಕು ಪ್ರಿಯರೇ. ಆ ಒಂದು ಪ್ರೀತಿ ಆತನ ಮೇಲೆ ನಮಗೆ ಪ್ರೀತಿ ಇದೆ ಅನ್ನೋದನ್ನ ಹಾಗೆ ನಾವು ತೋರ್ಪಡಿಸುವಂಥದ್ದು. ಆ ತೋರ್ಪಡಿಸುವಿಕೆ ಇದೆಯಲ್ಲ, ಆಗಲೇ ಕರ್ತನು ಇನ್ನೂ ಹೆಚ್ಚಾದ ಮಮತೆ, ಇನ್ನೂ ಹೆಚ್ಚಾದ ಮಹೋಪಕಾರಗಳನ್ನ ಕರ್ತನು ನಮ್ಮ ಜೀವಿತದಲ್ಲಿ ಮಾಡ್ತಾರೆ. ಇವತ್ತು ನೀವು ಇದೇ ಪ್ರಕಾರ ಪ್ರೀತಿಸ್ತಾ ಇದ್ದೀರಿ ಅಂದ್ರೆ, ಹಾಗೆ ನೀವು ಕರ್ತನೊಟ್ಟಿಗೆ ಪ್ರತಿ ದಿನವೂ ಕ್ಷಣ ಮಾತ್ರವೂ ಬಿಡದೆ ತಂದೆಯನ್ನ ಸ್ತುತಿಸ್ತಾ ಇದ್ದೀವಿ, ಸ್ತೋತ್ರಿಸ್ತಾ ಇದ್ದೀರಿ, ಹಾಡ್ತಾ ಇದ್ದೀರಿ. ಎಲ್ಲೇ ಹೋದ್ರೂ ಆತನ ಸ್ತುತಿ ಸ್ತೋತ್ರ ನಿಮ್ಮ ಬಾಯಲ್ಲಿ, ನಿಮ್ಮ ಹೃದಯದಲ್ಲಿ ಮೊಳಗ್ತಾ ಇದೆ. ನೀವು ಮುಂಜಾನೆ ಎದ್ದು ಪ್ರಾರ್ಥಿಸ್ತೀರಿ, ಸಂಜೆಯಲ್ಲಿ ಪ್ರಾರ್ಥನೆ, ಆತನೊಟ್ಟಿಗೆ ನೀವು ಮಾತಾಡ್ತಾನೆ ಇದ್ದೀರಿ ಅಂದ್ರೆ ಕರ್ತನಿಗೂ ಕೂಡ ನಿಮ್ಮ ಮೇಲೆ ಬಹಳವಾದ ಪ್ರೀತಿ ಉಂಟಾಗುತ್ತೆ. ಹೇರಳವಾದ ಆಶೀರ್ವಾದವನ್ನ ಕರ್ತನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಈ ದಿನ ನೀವು ಪ್ರೀತಿಯಿಂದ ಕರ್ತನನ್ನು ಆಲಂಗಿಸಿ ಆತನನ್ನು ಕರೀರಿ. ಕರ್ತನೇ, ನಾನು ಅನೇಕ ಬಾರಿ ನಿನ್ನನ್ನು ಪ್ರೀತಿಯಿಂದ ಪ್ರಾರ್ಥಿಸಿದ್ದೇನೆ. ಅನೇಕ ಸಂಕಷ್ಟಗಳ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ ಕಣ್ಣೀರಿಟ್ಟು ನಾನು ಪ್ರಾರ್ಥಿಸ್ತೇನೆ. ಅದೆಲ್ಲ ಪ್ರಾರ್ಥನೆ ನಿನ್ನ ಪರಲೋಕಕ್ಕೆ ಏರಿದೆ ಸ್ವಾಮಿ. ನೀನು ನನ್ನನ್ನು ಬಹಳವಾಗಿ ಮಮತೆಯಿಂದ ಆಲಂಗಿಸಿದೀಯ. ಅಂದು ಇಂದು ನಾನು ನಿರಂತರವೇ ಹಾಗೇ ನಾನು ನಿನ್ನನ್ನು ಸ್ತುತಿಸಿ ಕೊಂಡಾಡ್ತೇನೆ. ಪ್ರಭು, ನನ್ನ ಜೀವಿತದಲ್ಲಿ ಇನ್ನೂ ಹೆಚ್ಚಾದ ಅದ್ಭುತ ಮಾಡು, ನನ್ನ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಉಪಕಾರಗಳನ್ನು ಮಾಡು. ನೀನು ನನ್ನ ಎತ್ತಲಾರದ ಪಾಲು ಕರ್ತನೆ. ಪ್ರೀತಿಯಿಂದ ಆತನನ್ನು ಕೂಗಿ, ಇಂದು ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳಾಗಿಲ್ವೋ ಕರ್ತನು ಆ ಕಾರ್ಯಗಳಲ್ಲಿ ಸಫಲವನ್ನು ಉಂಟು ಮಾಡ್ತಾ ಇದ್ದಾರೆ, ಜಯವನ್ನು ತರ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ. ಪ್ರೀತಿಯುಳ್ಳ ಕರ್ತನೇ, ಸ್ವಾಮಿ, ಯಾರ್ಯಾರು ಈ ವಾಕ್ಯ ಸಂದೇಶವನ್ನು ಕೇಳ್ತಾರೋ ಸ್ವಾಮಿ, ಅಪ್ಪ, ಅವರ ನೀನು ಬಲ್ಲೆ ತಂದೆ, ಅವರ ಹೃದಯ ನಿನಗೆ ಗೊತ್ತಿದೆ ಸ್ವಾಮಿ. ಹೌದಪ್ಪ, ಅವರು ನಿನ್ನನ್ನು ಬಹಳವಾಗಿ ಪ್ರೀತಿಸಿದ್ದಾರೆ. ನೀನು ಅವರ ಮೇಲೆ ಮಮತೆಯಿಂದ ಅವರನ್ನು ಸೆಳೆದುಕೊಂಡಿದ್ದೀರಿ. ಒಂದು ತಾಯಿ ಮಗುವನ್ನ ಹೇಗೆ ಪ್ರೀತಿಯಿಂದ ಅಪ್ಪಿಕೊಂಡು ಮುದ್ದಿಟ್ಟು ಅದನ್ನು ಪಾಲನೆ ಮಾಡುವ ಪ್ರಕಾರ ನಿನ್ನ ಪ್ರಿಯ ಮಕ್ಕಳ ಒಬ್ಬೊಬ್ಬರನ್ನು ನೀನು ಆಲಂಗಿಸಿ ಅವರನ್ನು ಆಶೀರ್ವದಿಸಿ ಅವರ ಕುಟುಂಬನ
ಪ್ರೀತಿಯಿಂದ ಸ್ವಾಮಿ ನೀನು ಅಪ್ಪ ಕಟ್ಟಿ ಎಬ್ಬಿಸ್ತಾ ಇದ್ದೀರಾ ಸ್ವಾಮಿ, ಸ್ತೋತ್ರ ಅಪ್ಪ. ಈಗಲೇ ಅವರನ್ನು ಆವರಿಸಿಕೊ, ಆಶೀರ್ವದಿಸು ಅಯ್ಯ. ಅವರು ಏನೇನು ಕರ್ತನೆ ಬೇಡಿಕೊಳ್ಳುತ್ತಾ ಇದ್ದಾರೋ ಕರ್ತನದೆಲ್ಲವನ್ನ ನೀನು ದಯಪಾಲಿಸು. ಎಷ್ಟು ವರ್ಷಗಳಿಂದಲೂ, ಎಷ್ಟು ದಿನಗಳಿಂದಲೂ, ಎಷ್ಟು ತಿಂಗಳಿಂದಲೂ ಸ್ವಾಮಿ ನಿನ್ನಲ್ಲಿ ಕಣ್ಣೀರಿಟ್ಟು ಬೇಡಿದ್ದಾರೆ, ಮೊರೆ ಇಟ್ಟಿದ್ದಾರೆ ಸ್ವಾಮಿ. ಕ್ಷಣ ಕ್ಷಣವೂ ಪ್ರಾರ್ಥಿಸಿ ಬೇಡಿದ್ದಾರಪ್ಪ. ಅಪ್ಪ, ಅವರ ಪ್ರಾರ್ಥನೆಗೆ ಸದುತ್ತರ ಕೊಡು ಕರ್ತನೆ. ಈಗಲೇ ದಯಪಾಲಿಸು ಏಸಪ್ಪ, ಆಶೀರ್ವದಿಸು ಅಯ್ಯ. ಅಪ್ಪ, ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿಯಲಿ ಕರ್ತನೆ. ಅಪರಿಮಿತವಾದ ಒಂದು ಆಶೀರ್ವಾದ ಅವರಿಗೆ ಉಂಟಾಗಲಿ ಏಸಪ್ಪ. ಎಂದು ಅದ್ಭುತ ಕಾಣಲಿ ಕರ್ತನೆ. ಈ ದಿನವೇ ಅವರಿಗೆ ಸ್ವಾಮಿ ಅದ್ಭುತ ಮಾಡೋವರ ಜೀವಿತದಲ್ಲಿ ಅದನ್ನು ಗ್ರಹಿಸಿಕೊಳ್ಳಲಿ, ಅವರು ಅದನ್ನು ಅರಿತುಕೊಳ್ಳಲಿ ಸ್ವಾಮಿ. ಅಪ್ಪ, ನೀನು ಆಶೀರ್ವಾದ ಮಾಡಿದಕ್ಕಾಗಿ ನೀನು ಸ್ತೋತ್ರಿಸ್ತೇನೆ, ಅದ್ಭುತ ಮಾಡಿದಕ್ಕಾಗಿ ನೀನು ಸ್ತುತಿಸ್ತೇನೆ ಅಪ್ಪ. ನೀವು ದೊಡ್ಡವರು ಸ್ವಾಮಿ, ದೊಡ್ಡ ಕಾರ್ಯ ಮಾಡ್ತಾ ಇದ್ದೀರಿ, ಸ್ತೋತ್ರ. ಎಲ್ಲ ಮಹಿಮೆ ನಿನಗಾಗಲಿ ಅಪ್ಪ. ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದುತ್ತಾನೆ ಅಂದಿದ್ದೀಯ, ಎಲ್ಲರಿಗೂ ನೀನು ದಯಪಾಲಿಸಿದಕ್ಕೊಂದನೆ ಜೀವವುಳ್ಳ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್.